296 ಇದರಲ್ಲಿ 292 ಪ್ಲಸ್ 4 389. ಸೊ ಇವರು 114 ದಿನಗಳ ಕಾಲ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಎಷ್ಟು ದಿನ? 114 ದಿನ. ಈ 299 ಜನ ಇದ್ರಲ್ಲ, ಪ್ರತ್ಯೇಕ ಪಾಕಿಸ್ತಾನ ಆದ್ಮೇಲೆ ಉಳಿದಂತ ಜನ, ಸೊ ಇವರು ಮತ್ತೆ ಯಾವಾಗ ಸಭೆ ಸೇರ್ತಾರೆ ಅಂತಂದ್ರೆ ಡಿಸೆಂಬರ್ 31, 1947ರಲ್ಲಿ ಸಭೆ ಸೇರ್ತಾರೆ. ಒಟ್ಟು 114 ದಿನಗಳ ಕಾಲ ಇವರು ಸಭೆಯನ್ನ ಚರ್ಚೆ ಮಾಡ್ತಾರೆ. ಹಾಗಾದ್ರೆ ಪ್ರಥಮ ಸಂವಿಧಾನ ರಚನಾ ಸಭೆ ಯಾವಾಗ ಆಯಿತು ಅಂತಂದ್ರೆ ಡಿಸೆಂಬರ್ 9, 1946ನೇ ಇಸ್ವಿನಲ್ಲಿ ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನ ನಡೆಯಿತು. ಡಿಸೆಂಬರ್ 9, 1946. ಸೊ ಈ ಒಂದು ಸಭೆಗೆ ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಟೆಂಪ್ರವರಿ ಅವರು ಕೂಡ. ಸೊ ಇದನ್ನ ಮಂಡನೆ ಮಾಡಿರೋ ಒಂದು ಜ್ಞಾಪಕಾರ್ಥವಾಗಿನೇ ಜನವರಿ 26ನೇ ತಾರೀಕು ಇದನ್ನ ಪ್ರಸ್ತಾವನೆಯಲ್ಲಿ ಸೇರಿಸಿಕೊಳ್ಳಾಗ್ತದೆ. ಗಣರಾಜ್ಯೋತ್ಸವದಲ್ಲೂ ಕೂಡ ಅವತ್ತೇನೆ ಗಣರಾಜ್ಯೋತ್ಸವವನ್ನು ಕೂಡ ಮಾಡಲಾಗ್ತದೆ, ದೇಹಗಳ ನಿರ್ಣಯ ಮಾಡ್ತಾರೆ. ಸೊ ಇದಾದ್ಮೇಲೆ ಇದಕ್ಕೆ ಉಪಾಧ್ಯಕ್ಷರಾಗಿರ್ತಾರೆ ಸಂವಿಧಾನ ರಚನಾ ಸಭೆಗೆ. ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್, ಉಪಾಧ್ಯಕ್ಷ ಆಗಬೇಕಂದ್ರೆ ಎಚ್.ಸಿ. ಮುಖರ್ಜಿ ಅಂತ, ಎಚ್.ಸಿ. ಮುಖರ್ಜಿ ಮತ್ತೆ ಪ್ರೀತಿ ಕೃಷ್ಣಮಾಚಾರಿ ಅಂತ, ಪ್ರೀತಿ ಕೃಷ್ಣಮಾಚಾರಿ ಇವರು ಸಂವಿಧಾನ ರಚನಾ ಸಭೆಯ ಡೆಪ್ಯೂಟಿ ಪ್ರೆಸಿಡೆಂಟ್. ಉಪಾಧ್ಯಕ್ಷರು ಇವರು ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಟೈಮ್ ತೆಗೆದುಕೊಳ್ತಾರೆ. ಏನಕ್ಕೆ ಅಂತಂದ್ರೆ ಭಾರತ ಸಂವಿಧಾನವನ್ನ ರಚಿಸಲು ತೆಗೆದುಕೊಂಡಂತ ಕಾಲಾವಧಿ. ಭಾರತ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಕಾಲಾವಧಿ ಎಷ್ಟು? 2 ವರ್ಷ 11 ತಿಂಗಳು 18 ದಿನಗಳು. 296 ಇದರಲ್ಲಿ 292 ಪ್ಲಸ್ 4 389. ಸೊ ಇವರು 114 ದಿನಗಳ ಕಾಲ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಎಷ್ಟು ದಿನ? 114 ದಿನ. ಈ 299 ಜನ ಇದ್ರಲ್ಲ, ಪ್ರತ್ಯೇಕ ಪಾಕಿಸ್ತಾನ ಆದ್ಮೇಲೆ ಉಳಿದಂತ ಜನ, ಸೊ ಇವರು ಮತ್ತೆ ಯಾವಾಗ ಸಭೆ ಸೇರ್ತಾರೆ ಅಂತಂದ್ರೆ ಡಿಸೆಂಬರ್ 31, 1947ರಲ್ಲಿ ಸಭೆ ಸೇರ್ತಾರೆ. ಒಟ್ಟು 114 ದಿನಗಳ ಕಾಲ ಇವರು ಸಭೆಯನ್ನ ಚರ್ಚೆ ಮಾಡ್ತಾರೆ. ಹಾಗಾದ್ರೆ ಪ್ರಥಮ ಸಂವಿಧಾನ ರಚನಾ ಸಭೆ ಯಾವಾಗ ಆಯಿತು ಅಂತಂದ್ರೆ ಡಿಸೆಂಬರ್ 9, 1946ನೇ ಇಸ್ವಿನಲ್ಲಿ ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನ ನಡೆಯಿತು. ಡಿಸೆಂಬರ್ 9, 1946. ಸೊ ಈ ಒಂದು ಸಭೆಗೆ ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಟೆಂಪ್ರವರಿ ಅವರು ಕೂಡ.